ಮಾಡಿಕೊಳ್ಳಲೇಬೇಕು. ಸ್ವಾಮಿ ನಮಃ. ಸ್ವಾಮಿ, ಇಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳು ತಮ್ಮ ಗಮನಕ್ಕೂ ಬಂದಿದೆ. ಹಾಯಾಗಿ ಮನೆಗೆ ನಿದ್ರೆ ಮಾಡಬೇಕಾದಂತಹ ರಾತ್ರಿಯ ಕಾಲ ಇದ್ದಕ್ಕಿದ್ದ ಹಾಗೆ ನಮ್ಮ ಗಿರಿಮಠ ಪಟ್ಟಣದಲ್ಲಿ ಇಲ್ಲಿಯವರೆಗೆ ಕೇಳಿರದ ಕಂಡಿರದ ಭಯಂಕರವಾದಂತಹ ಶಬ್ದ ಯಾಕೆ ಹೀಗಾಯಿತು? ಏನಿದರ ರಹಸ್ಯ? ಮುಂದಿದರಿಂದ ಏನು ಅನಾಹುತ ಆಗಬಹುದು? ಇದಕ್ಕೇನಾದರೂ ಉಪಾಯ ಇದ್ರೆ ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ಇದೊಂದು ಅದ್ಭುತ. ನೀವು ಬಂದದ್ದು ಅದ್ಭುತ, ಇಲ್ಲಿ ಇವತ್ತಾದದ್ದು ಅದ್ಭುತ. ಕಾಲವಲ್ಲದ ಈ ಕಾಲದಲ್ಲಿ ಆಗುತ್ತಿರುವಂತಹ ಉಲ್ಕಾಪಾತಗಳು, ಕಾಣುತ್ತಿರುವ ಧೂಮಕೇತುಗಳು, ನರಿ ನಾಯಿಗಳ ಬೊಬ್ಬಾಟವು, ಕಿರುಚಾಟವು ಇಂಥದೊಂದು ಉಂಟಾಗುತ್ತದೆ ಅಂತಾದ್ರೆ ಇದೊಂದು ಅದ್ಭುತ. ಇದು ಅದ್ಭುತ. ಯಾವ ಮಾಘದ ಹೆಸರನ್ನ ಕೇಳಿದ್ರೆ ಲೋಕವೇ ನಡುಗುತ್ತಿತ್ತೋ ಅಂತ ಮಾಘದನೇ ಇವತ್ತು ನಡುಗುತ್ತಾ ಇದ್ದಾನೆ ಅಂತಾದ್ರೆ ಇದು ಮತ್ತೂ ಅದ್ಭುತ. ಈ ಎಲ್ಲ ಅದ್ಭುತಗಳನ್ನ ಕುಣಿಸಿ ಭಾಗಿಸಿದಾಗ ಪರಿಣಾಮ ಏನಾಗುವುದು ಎಂದು ನನಗೊತ್ತಾಗ್ತದೆ ಅಂತಾದ್ರೆ ಅದು ಮತ್ತೂ ಅದ್ಭುತ. ಹಾಗಾದ್ರೆ ನಿಮ್ಗೆ ಗೊತ್ತಾದ್ರೆ ಗೊತ್ತಾಗುವುದೇ ಇಲ್ಲ ಅಂತ. ಈ ಅದ್ಭುತ ಎನ್ನುವುದಕ್ಕೆ ಪೂರ್ಣ ವಿರಾಮ ಇಲ್ಲ, ಆಶ್ಚರ್ಯ ಚಿಹ್ನೆ ಇದೆ ಎನ್ನುವುದು ಮತ್ತೂ ಅದ್ಭುತ. ಅಂತೂ ತಾವು ಈ ಮಧ್ಯರಾತ್ರಿಯ ಕಾಲದಲ್ಲಿಯೂ ಅದ್ಭುತದಲ್ಲಿಯೇ ಪ್ರಸಂಗ ಮುಗಿಸುವ ಲಕ್ಷಣ. ಪೂರ್ಣ ವಿರಾಮವನ್ನು ಕಾಣ್ತದೆ ಅಂತಾದ್ರೆ ಅದು ಇನ್ನೂ ಅದ್ಭುತ. ಅದ್ಭುತ ಹಾಳಾಗಿ ಹೋಗಲು ಈ ಅದ್ಭುತಕ್ಕೆ ಪರಿಹಾರ ಹಾಳಾಗುವುದು ಒಳ್ಳೇದಾಗ್ತಾ ಉಂಟು ಅಂತ ಅದು ಮತ್ತೂ ಅದ್ಭುತ. ಇಂಥ ಭಾಗದೇಶದ ಬಾಯಲ್ಲೂ ಈ ಬ್ರಾಹ್ಮಣನೆದುರಿಗೆ ಅಯ್ಯೋ ಎನ್ನುವುದಾಗಿ ಹೇಳಿತಾ ಅಂತಾದ್ರೆ ಇದು ಇನ್ನೂ ಅದ್ಭುತ. ನಿಮ್ಮನ್ನು ಹೊರತುಪಡಿಸಿ ಮತ್ತಾರಾದರೂ ಅದ್ಭುತ ಇಟ್ಟುಕೊಳ್ಳಿಸಿ ಹಾಗೆ ಯಾರೂ ಬರ್ತಾ ಇದ್ದಾಗ ನೀ ನನ್ನನ್ನೇ ಕರೀತಾ ಇದ್ದೆ ಎನ್ನುವುದು ಇನ್ನೂ ಅದ್ಭುತ. ಹಾಗೆ ಕರೆದಾಗ ನೀವು ಬರ್ತೀರಿ ಎನ್ನುವ ನಮ್ಮ ಭಾವನೆಯೇ ಒಂದು ಅತ್ಯಂತ. ಭಾವನೆಯೇ ಬದುಕಲಿಕ್ಕೆ ಸಾಕಾಗುವುದಿಲ್ಲ, ಬದುಕಿಗೆ ಬೇರೊಂದುಂಟು ಎನ್ನುವುದು ಅರ್ಥೈಸಿಕೊಂಡ ನೀನು ಉಳಿದವರಿಗೂ ಅದೇ ರೀತಿ ಸಹಕರಿಸಿದ್ರೆ ಇನ್ನೂ ಅದ್ಭುತ. ಕಟ್ಟಿಟ್ಟದ್ದು ಸಿಕ್ಕೇ ಸಿಕ್ತು. ಹಾಗಿದ್ರೆ ಇದರ ಪರಿಣಾಮ ಇದು ರಾಜಾರಿಷ್ಟ. ಈ ರಾಜಾರಿಷ್ಟ ಎನ್ನುವುದು ಕೇವಲ ರಾಜನಿಂದ ಬಂತು ಅಂತಾದ್ರೆ ಇಡೀ ರಾಜ್ಯಕ್ಕೆ ಎನ್ನುವುದೇ ಅರ್ಥ. ಹಾಗಿದ್ರೆ ಇದಕ್ಕೇನು ಮಾಡಬೇಕು? ಇಷ್ಟೆಲ್ಲ ಅದ್ಭುತಕ್ಕೆ ನೀವು ಮಾಡಬೇಕಾದದ್ದು ಅದ್ಭುತ ಶಾಂತಿ ಎನ್ನುವುದು ಇನ್ನೂ ಅದ್ಭುತ. ಇದರ ಪರಿಹಾರ ಆಗಬೇಕು ಅಂತಾದ್ರೆ ಅದ್ಭುತ ಶಾಂತಿ. ಹಾಗಿದ್ರೆ ಹೀಗೆ ಹೇಳಿದ್ದೇನೆ ಬಿಟ್ಟರೆ ಅದ್ಭುತ ಶಾಂತಿ ಮಾಡಲಿಕ್ಕೆ ನಮಗೂ ಗೊತ್ತುಂಟೋ ಇಲ್ವ ಅನ್ನೋದು ಮತ್ತು ಹಾಗಾದ್ರೆ ಇದಕ್ಕೂ ನಾವು ಬೇರೆ ಜನರನ್ನೇ ಹುಡುಕಬೇಕು. ಆ ಅಗತ್ಯ ಇಲ್ಲ ಎನ್ನುವುದು ಇನ್ನೂ ಅದ್ಭುತ. ಅದೊಂದು ಅದ್ಭುತದಲ್ಲೇ ಎಲ್ಲವೂ ಮಸ್ತಕದಲ್ಲಿ ಇರುವುದಿಲ್ಲ, ಕೆಲವು ಪುಸ್ತಕದಲ್ಲಿ ಇರ್ತದೆ. ಆ ಪುಸ್ತಕ ನಮ್ಮನೇಲಿ ಉಂಟು ಅಂತಾದ್ರೆ ಇನ್ನೂ ಅದ್ಭುತ. ಯಾಕೆಂದ್ರೆ ನನ್ನಲ್ಲಿಯೂ ಆಗಾಗ ಪುಸ್ತಕವನ್ನು ಒಡೆಯುವಂತ ಬೇರೆ ಪುರೋಹಿತರು ಅದನ್ನು ಮರಳಿಸಿ ನನಗೆ ಕೊಟ್ಟಿದ್ದಾರೆ ಅಂತಾದ್ರೆ ಇನ್ನೂ ಅದ್ಭುತ. ಈ ಎಲ್ಲ ಅದ್ಭುತಕ್ಕೂ ನೀನು ನಿಶ್ಚಿಂತೆಯಿಂದ ಇವತ್ತು ರಾತ್ರಿ ನಿದ್ದೆ ಮಾಡಿದೆ ಅಂತಾದ್ರೆ ಇನ್ನೂ ಅದ್ಭುತ. ಪರಿಹಾರ ಆಗದ ನಿದ್ರೆ ಬರುವುದಕ್ಕೆ ನಾಳೆ ಸೂರ್ಯೋದಯಕ್ಕೆ ದೊಡ್ಡ ಪ್ರಶ್ನದಲ್ಲಿ ನೀನು ಶುಚಿರ್ಭೂತನಾಗಿ ಬುದ್ಧಿ ಅಂತಾದ್ರೆ ಹೇಳಿದಂತ ಅದ್ಭುತ ಶಾಂತಿಯನ್ನು ನಾನು ಮಾಡಿಸ್ತೇನೆ. ಇದಕ್ಕೆ ದೇಶದ ಎಲ್ಲಾ ಬ್ರಾಹ್ಮಣರಿಗೂ ಮುಕ್ತವಾದ ಅವಕಾಶ ಇದೆ. ಯಾವ ದ್ವಾರದಲ್ಲಿಯೂ ಹೇಗೋ ಬ್ರಾಹ್ಮಣರು ಇಲ್ಲಿ ಪ್ರವೇಶ ಮಾಡಲಿ. ಬಂದಂತ ಬ್ರಾಹ್ಮಣರಿಗೆ ನೀನು ಕೂಡಿ ಭೋಜನ ಭಾರಿ ರಕ್ಷಣೆಯನ್ನ ದಾನವನ್ನು ಇದ್ದೆ ಅಂತಾದ್ರೆ ಇದಕ್ಕೊಂದು ಪರಿಹಾರ. ಇಷ್ಟು ಮಾಡಿದ್ರೆ ಸಾಕು. ಪರಿಹಾರ ಖಂಡಿತ ಕಟ್ಟಿಟ್ಟದ್ದು. ನಾಳೆಯ ದಿವಸ ಶುಚಿರ್ಭೂತನಾಗಿ ತರದೂಲ ಪ್ರಸ್ತಕ್ಕೆ ಬರ್ತೇನೆ. ನಿಮ್ಮ ಹೊಣೆಗಾರಿಕೆಯಲ್ಲೇ ಎಲ್ಲವೂ ನಡೆಸಿಕೊಡಬೇಕು. ನೀನು ಬರುವ ಮುಂಚೆ ನಾನು ಬಂದಿದ್ದೇನೆ ಅಂತಾದ್ರೆ ಅದು ಇನ್ನೊಂದು